ಬೆಳಗಾವಿ ಜಿಲ್ಲಾ ಪಂಚಾಯತ್ CEO ರಾಹುಲ್ ಸಿಂಧೆ ಅವರು ರಾಜೀನಾಮೆ ಕೊಡೋದು ಬಹಳ ಒಳ್ಳೆಯದು. ಯಾಕಂದ್ರೆ ನಿಮ್ಮ ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅನೇಕ ಉದಾಹರಣೆಗಳನ್ನು ನಾವು ಕೊಟ್ಟರು ಕೂಡ ನೀವು ಕ್ರಮ ಕೈಗೊಂಡಿಲ್ಲ. ಬೆಳಗಾವಿ ಡಬಲಿ ಗೋರ್ಪಡೆ ಅವ್ರ ಮೇಲೆ ಎಷ್ಟೊಂದು JJM ಕಾಮಗಾರಿಗಳಲ್ಲಿ ಕಳಪೆ ಮಾಡಿ ದುಡ್ಡು ಹೊಡೆದಿದ್ದಾರೆ. 4-5 ಊರುಗಳ ವಿವರಣೆಯನ್ನು ಕೊಟ್ಟಿದ್ದು. ಈಗ ಓದಿ ಹೇಳ್ತೇವೆ ಏನೇನು ಎಲ್ಲೆಲ್ಲಿ ಎಷ್ಟಾಗಿದೆ. ಒಂದೇ ಹೊಟ್ಟಲ್ಲಿ 10ರಿಂದ 15 ಕೇಸುಗಳಲ್ಲಿ ಯಾವ ರೀತಿ ತನಿಖೆ ಆಗ್ತಾ ಇದೆ, ತನಿಖೆ ನಡೀತಾ ಇದೆ, ತನಿಖಾ ಹಂತದಲ್ಲಿದೆ, ತನಿಖೆಯನ್ನು ಕೈ ಬಿಟ್ಟಿದ್ದಾರೆ. ಮತ್ತು ಭ್ರಷ್ಟಾಚಾರ ಅವರನ್ನು ಇವರು ಕಚೇರಿಯಲ್ಲೇ ಇಟ್ಕೊಂಡಿದ್ದಾರೆ. ಒಂದೊಂದಾಗಿ ನೋಡೋಣ. ಇಲ್ಲಿ ಈ ಎಲ್ಲ ನಡೆದರೂ ಕೂಡ CEO ಮೌನ ಯಾಕಾಗಿದ್ದಾರೆ, ಅದಕ್ಕೆ ಅವರು ಉತ್ತರ ಕೊಡಬೇಕು. ಬೆಳಗಾವಿ ತಾಲೂಕಿನ ಪಂತಬಾಳೆ ಕುಂದ್ರಿ ಸೆಕ್ರೆಟರಿ ಪ್ರಕಾಶ್ ಕುಡ್ಚಿ CC ಕ್ಯಾಮರಾದಲ್ಲಿ ಖರೀದಿ ಮಾಡಿದ್ರು. 3,50,000 ನಕಲಿ ಬಿಲ್ ಹಚ್ಚಿ ಅದು ತನಿಖೆ ಮಾಡಬೇಕು. ಇನ್ನು ಬೆನಕನಹಳ್ಳಿ ಪಿ ಡಿ ಆಗಿದ್ದ ಸುಜಾತ ಬಡ್ಕೂರಿಗೆ ಮೇಲೆ ನೀವು 12 ಪೇಜ್ಗಳನ್ನು ವರದಿಯನ್ನು ಕೊಟ್ಟಿದ್ದ ಸರ್ಕಾರಕ್ಕೆ. ಅವ್ರಿಗೆ ಮತ್ತೆ ನಿಮ್ಮ ಜಡ್ಪಿಯಲ್ಲಿ ಬಂದು ಕೂತಿದ್ದಾರೆ ಅಂದರೆ ಯಾರು ಕಾರಣ ಇದಕ್ಕೆ? ಹೇಗೆ ಬಂದು ಕೂತರು ಅಂದರೆ ಏನಿದು, ಏನು ನಡೀತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ? ಅದು ನಾವು ಕೇಳ್ತಾ ಇದ್ದೇವೆ. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಡ್ಪಿಯಲ್ಲಿ ಕೇಸ್ ವರ್ಕರ್ ಆಗಿ ಬಂದು ಕೂತಿದ್ದಾರೆ ಅಂದರೆ ಆಡಳಿತ ವ್ಯವಸ್ಥೆ ಹೆಂಗಿದೆ ಅಂತ. ರಾಯರೆಡ್ಡಿ ಪ್ಲಸ್ ಕಡೋಲಿ ಸನದಿ, ಅತ್ನಿಯ ಮೊಹಿತೆ, ಕಾದ್ರೋಳಿ ಸೆಕ್ರೆಟರಿ ಅವು ಯಾರು ನಡೀತಾ ಇದ್ರು ಕೂಡ CEO ನೀವು ಸುಮ್ಮನೆ ಹಾಕಿದ್ರಿ. ಇದಕ್ಕೆ ಉತ್ತರ ಕೊಡಬೇಕು. ಕೆಲವರು ಲೋಕಾಯುಕ್ತಕ್ಕೆ ರೆಡ್ ಹ್ಯಾಂಡಾಗಿ ಸಿಕ್ಕಿದ್ದಾರೆ. 50,000 ರೂಪಾಯಿ ತೆಗೆದುಕೊಳ್ಳುವಂಥ ಹೊತ್ತಿನಲ್ಲಿ ಅವರನ್ನು ಬೇರೆ ಡಿಸ್ಟಿಕ್ ಕಳಿಸ್ರಿ ನೀವು. ಇಲ್ಲಿ ರಾಯರೆಡ್ಡಿ ರೆಡ್ ಹ್ಯಾಂಡಾಗಿ ಸಿಕ್ಕ ನಂತರ ಕೂಡ ನಮ್ಮ ಜಿಲ್ಲೆಯಲ್ಲ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಿದ್ರಿ. ಆದರೆ ಇಂದಿಲ್ಲ ನಾಳೆ ಅವ್ರು ಇಲ್ಲಿ ಬಂದು ಕೊಡೋರನ್ನ ಮತ್ತು ಬೆಳಗಾವಿ ಜಿಲ್ಲೆಗೆ ಬರೋರನ್ನ ಇನ್ನು SBM ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಶೌಚಾಲಯಗಳ ನಿರ್ಮಾಣದಲ್ಲಿ ನಿರ್ವಹಣೆಯಲ್ಲಿ ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ಅದು ತನಿಖೆ ಮಾಡಬೇಕಾಗಿದೆ. JJM ಕಳಪೆ ಕಾಮಗಾರಿ, ನರೇಗಾ ನಕಲಿ ಜಾಬ್ ಕಾರ್ಡ್ ನೀಡಿ PDOಗಳು ಹಣ ನುಂಗಿದ್ದಾರೆ. ಇದು ಕೂಡ ನಾವು ಮೇಲಿನ ಮೇಲೆ ವರದಿ ಮಾಡ್ತಿದ್ದು. ಇದು ತನಿಖೆ ಆಗ್ತಾ ಇಲ್ಲ. ಇನ್ನು ರಾಯಬಾಗ್ ತಾಲೂಕಿನ ಬೂದಿಯಾಳ ಗ್ರಾಮ ಪಂಚಾಯತಿ ಉಬರವಾಡಿಯಲ್ಲಿ ನಳ ಇದೆ, ನೀರಿಲ್ಲ. ಎಲ್ಲವನ್ನ ಬಿಲ್ಲವನ್ನು ತೆಗೆದುಕೊಂಡು ಗುತ್ತಿಗೆದಾರ ಹುಡುಗಿದ್ದಾನೆ. ಕೇವಲ 25% ಇದೆ, 75% ಇಲ್ಲಂತ. ಏನು ವರದಿ ಬಂದರೂ ಕೂಡ ಕ್ರಮ ಇಲ್ಲ ಅಂತಂದ್ರೆ ಹೇಗೆ? ಇದನ್ನು ಕ್ರಮ ಕೈಗೊಳ್ಬೇಕು. MLAಗಳು MP ಗಳನ್ನ ಮಲಗಿದ್ದಾರೆ. CO ಸಿಂಧೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರಂತ ಅವ್ರು ಹೇಳ್ಕೊತಾಳೆ. ತಮ್ಮ ಕೆಲಸ ಆದ್ರೆ ಮುಗೀತು. ಅಲ್ಲಿ ಏನು ಉಬರವಾಡಿಯಲ್ಲಿ 25% ಕೆಲಸ ಮಾಡಿ 75% ತೆಗೆದುಕೊಂಡು ಓಡಿ ಹೋಗಿದಾನಲ್ಲ, ಆತನನ್ನು ಹಿಡಿದು ವಸೂಲು ಮಾಡಬೇಕು. ವಸೂಲು ಮಾಡೋರು ಏನ NA ಲೇಔಟ್ನಲ್ಲಿ PDOಗಳು ಅನೇಕ ಲೂಟಿ ಮಾಡ್ತಾ ಇದ್ದಾರೆ. NREG ಬೆಳಗಾವಿ ತಾಲೂಕಾ ಕೋಆರ್ಡಿನೇಟರ್ ಶೀತಲ್ ಪಾಟೀಲ್ ಅವ್ಯವಹಾರ ತನಿಖೆ ಮಾಡಬೇಕಾಗ್ತದೆ. ಇನ್ನು SC ST ಇದೆ, ಅಲ್ಲಿ ಹಣ ದುರ್ಬಳಕೆ ಆಗಿದೆ ಅಂತೇಳಿ ಅಲ್ಲಿ ದಲಿತ ಮುಖಂಡರು ಮೇಲಿನ ಮೇಲೆ ಅರ್ಜಿಯನ್ನು ಕೊಡ್ತಾನೆ ಇದ್ದಾರೆ. ಅವು ತನಿಖೆ ಆಗ್ತಾ ಇಲ್ಲ. ಸೌದತ್ತಿ ತಾಲೂಕಿನ ಮುನ್ನೋಳಿ PDO ಯಶವಂತ್ ಕುಮಾರ್ ಬೆಳಗಾವಿ ಇವಾಗಿದ್ದಾರೆ. ಆವಾಗ ಅಲ್ಲಿ ಅವ್ಯವಹಾರ ಮಾಡಿದರು. ಈಗ ಸೌದತ್ತಿ ಅದು ಮತ್ತೆ ಮರು ತನಿಖೆ ಮಾಡಬೇಕು, ಅವರ ಉತ್ತರಿಸಬೇಕು. ಇನ್ನು 15ನೇ ಹಣಕಾಸಿನ ಯೋಜನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ. RTI ಉತ್ತರ ಕೊಡೋರಿಲ್ಲ, ಮೇಲ್ಮನವಿ ಸಲ್ಲಿಸ್ತಾ ಇದ್ದಾನೆ. ಇದು ಕೂಡ ತನಿಖೆ ಆಗಬೇಕು. ತನಿಖೆ ಅಂದ್ರೆ ಎಲ್ಲ PDOಗಳು 70-80% PDOಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. CO ಅವರು ನೀವೇನು ಮಲಗಿದಾರ ಅಂತ ನಾವು ಕೇಳಬೇಕಾಗುತ್ತೆ. ಇನ್ನು ಹಿರೇಬಾಗೇಡಲ್ಲಿ ಹೊಸ ಲೇಔಟ್ ಮಾಡಿಕೊಂಡಿರುವಂಥ MLC ಚಂದ್ರಹಟ್ಟಿಹೊಳಿ ಹೆಂಗೆ ಹೊಸ ಲೇಔಟ್ ಮಾಡಿದರು, ಶಂಕರ್ ತಳವಾಡ್ PDOಗಳನ್ನ ಯಾವ ರೀತಿ ಅಂಜಿಸಿದ್ರು, ಮತ್ತು ಅವರನ್ನು ಸಾಮರ PDOಕ್ಕೆ ಯಾರು ಕಳಿಸಿದ್ರು, ಇದು ಕೂಡ ತನಿಖೆ ಆಗಬೇಕು. ಒಂದು ಕಂಪ್ಯೂಟರ್ ಉತ್ತಾರಕ್ಕೆ ಇವರು 20ರಿಂದ 30-40 ರೂಪಾಯಿ ಪಡಿತಾ ಇದ್ದಾರೆ. ಅದು ತನಿಖೆ ಆಗಬೇಕು. ಸರ್ಕಾರ ಜೀವಂತ ಆಗಿದೆಯಾ ಮಲಗಿದೆ ಅಂತ ನಾವು ಕೇಳ್ತೇವೆ. ಇವೆಲ್ಲ ದೊಡ್ಡ ದೊಡ್ಡ ಹಗರಣಗಳು ಹೇಳ್ಕೊತ ಹೋದರೆ 15-20 ಪೇಜ್ ಆಗ್ತಿತ್ತು. ಅದು ಅರ್ಧ ತಾಸು ವರದಿ ಆಗ್ತಿತ್ತು. ಹೇಳಿದಂಥ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ನಂತರ ಜನಪ್ರತಿನಿಧಿಗಳು ಕೂಡ ಏನು ನಿಮ್ಮ ಮೀಟಿಂಗ್ ಇದೆ ಅಲ್ಲಿ 3 ತಿಂಗಳು ಒಂದು KDP ಮೀಟಿಂಗ್ ಇರ್ತದೆ, ಜಿಲ್ಲಾ ಪಂಚಾಯತಿ ಮೀಟಿಂಗ್ ಇದೆ,
ಜನಪ್ರತಿನಿಧಿಗಳು ಇಲ್ಲದೆ ಇರೋದ್ರಿಂದ ಆಗಿದೆ, ಅದು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಇಲ್ಲದೆ ಇರೋದ್ರಿಂದ ಆಗಿದೆ. ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರೂ ಇಲ್ಲ. ಆದರೆ ಹಿಂದಿನ ಅಧ್ಯಕ್ಷರ ಹೆಸರು ತೆಗೆದುಕೊಂಡು ಇನ್ನೂ ಬಿಲ್ಲನ್ನು ಕೊಡ್ತಾ ಇದ್ದಾರಲ್ಲ ಗುತ್ತಿಗೆದಾರರಿಗೆ. ಏನು ಹೇಳ್ತಾ ಇದೆ ಇಲ್ಲಿ? ತನಿಖೆ ಆಗಬೇಕು. ಇದು ನಮ್ಮ ಸ್ಪೆಷಲ್ ವರದಿ. ಈ ಸ್ಪೆಷಲ್ ವರದಿಗೆ ಎಷ್ಟು ಸ್ಪಂದನೆ ಸಿಗ್ತೈತಿ ಕಾದ್ ನೋಡಿ. ಸಪ್ರೇಟಾಗಿ ಒಂದೊಂದು ವಿಡಿಯೋಗಳನ್ನು ಒಬ್ಬೊಬ್ಬರ ಮೇಲೆ ನಾವು ಮಾಡ್ತೇವೆ. ನಮಸ್ಕಾರ.